ಗೆಳೆಯರೇ ಎಲ್ಲರೂ ಕೂಡ ನಮಸ್ತೆ. ಹೊಸ ಒಂದು ಪ್ರೊಫೈಲ್‌ಗೆ ಸ್ವಾಗತ. ಜಯಶ್ರೀ ದೇಸಾಯಿ ಅಂತ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥ ಮುದ್ದಾಗಿರ್ತಕ್ಕಂಥ ಹೆಣ್ಣು ಮಗಳು ಇವಳು. ಸಂಸ್ಕೃತದ ಒಂದು ನಾಡಿನಲ್ಲಿ ದೇವರು ದೇವರು ಅಂತ ಬದುಕ್ತಾ ಇರ್ತಕ್ಕಂಥ ಈ ಒಂದು ಹುಡುಗಿಗೆ ಒಳ್ಳೆಯ ಸಂಸ್ಕಾರವುಳ್ಳಂತಹ ಹಿಂದೂ ಧರ್ಮದ ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಉದ್ಯೋಗದಲ್ಲಿ ಸಾಫ್ಟ್‌ವೇರ್ ಸಪೋರ್ಟಿವ್ ಆಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಕ್ಕಂಥ ಇವರು ಶಿವಮೊಗ್ಗದ ತೀರ್ಥಹಳ್ಳಿ ಎಂಬ ಊರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಈ ಒಂದು ಜಯಶ್ರೀ ದೇಸಾಯಿ. ಹವ್ಯಾಸದಲ್ಲಿ ಲ್ಯಾಪ್ಟಾಪಲ್ಲಿ ಕೋಡಿಂಗ್, ಫೋಟೋಗ್ರಫಿ ಅಂತ ಮಾಡ್ತಾ ಇದ್ದಾರೆ. ಅಪ್ಪನವರು ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಒಬ್ಬ ಸರು, ಅಮ್ಮನವರು ಹೋಮ್ ಮೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಫೋಟೋ ನೋಡಿದರೆ ಎಷ್ಟೊಂದು ಮುಗ್ಧತೆ ಕಾಣಿಸ್ತಾ ಇದೆ ನೋಡಿ ಮುಖದಲ್ಲಿ. ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ನನಗೆ ಏನೂ ಕೂಡ ಚಿಂತೆ ಇಲ್ಲ ಅನ್ನೋ ಲೆವೆಲ್ಗೆ ಈ ಒಂದು ಹುಡುಗಿ ಕಾಣಿಸ್ತಕ್ಕಂಥದ್ದು. ಸೊ ಈ ಒಂದು ಮುದ್ದಾಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ನಾವು ಕೇಳಿದಾಗ ಅವರು ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ನಮಗೆ ಹೇಳಿದರು. ಅದರಲ್ಲಿ ನಾನು ಸ್ವಲ್ಪ ತೋರಿಸ್ತೀನಿ ನೋಡಿ. ಒಂದನೇ ಕಂಡೀಷನ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಒಳ್ಳೆಯ ಒಂದು ಪ್ರೊಫೆಷ್ನಲ್ ಮೈಂಡೆಡ್ ಇರ್ತಕ್ಕಂಥ ರೆಸ್ಪೆಕ್ಟ್ ಉಳ್ಳಂಥ ಹುಡುಗ. ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ನಾನು ಏನು ಮಾತಾಡ್ತಿದ್ದೀನೋ ನನ್ನ ವಿರುದ್ಧದ ಮಾತುಕತೆ ಯಾವ ರೀತಿಯಲ್ಲಿ ಆಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಇರಬೇಕು. ಅವರು ಮಾಡಿರೋ ಜಾಬೇ ಆ ರೀತಿ ಇದೆ, ಹಾಗಾಗಿ ಅದೇ ರೀತಿಯ ಹುಡುಗರನ್ನೇ ಹುಡುಕಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಸೊ ನಾನಿವಾಗ ಒಂದು ಉದ್ಯೋಗ ಮಾಡ್ತಾ ಇದ್ದೀನಲ್ವ, ನೀನು ಸ್ವತಂತ್ರಳಾಗಿ ಉದ್ಯೋಗ ಮಾಡ್ತಾ ಇದೆಯಾ, ಅದೇ ರೀತಿ ಮಾಡುವಂಥ ನನಗೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಸಕ್ರಿಫೈಸ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ನಾನು ಉನ್ನತಿ ಮಟ್ಟದಾಗ ಇರಿದಾಗ ಓಕೆ ಸಪೋರ್ಟಿವ್ ಆಗಿರ್ತೀನಿ, ಮಾಡಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳಬೇಕು. ಹುಡುಗನ ವಯಸ್ಸು 27ರಿಂದ 33 ವರ್ಷದ ಒಳಗಡೆ ಇದ್ದು ಆಸ್ತಿಯಲ್ಲಿ ಒಂದು ಫ್ಲಾಟ್ ಇರಬೇಕು, ಅವನಿಗೆ ಸ್ವಂತ ಮನೆ ಇರಬೇಕು, ಒಂದು ವೆಹಿಕಲ್ ಇರಬೇಕು. ಸೊ ಗಾಡಿ ಅಂತ ನಿಮ್ಮ ಹತ್ರ ಇಲ್ಲ ಅಂದರೆ ನನ್ನ ಹತ್ರ ಒಂದು ಕಾರ್ ಇದೆ, ಅದನ್ನೇ ನಿಮಗೆ ಕೊಡ್ತೇನೆ, ಒಟ್ಟಲ್ಲಿ ನಿಮ್ಮ ಹೆಸರಿಗೆ ಒಂದು ಫ್ಲಾಟನ್ನಾದರೂ ಇದ್ದೇ ಇರಬೇಕು ಅಂತ ಹೇಳಿದ್ದಾರೆ. ಆಯಿತು, ಇವೆಲ್ಲನೂ ಕೂಡ ಹೆಂಗಾದರೂ ಮಾಡಿ ನಾನು ಸಂಪಾದನೆ ಮಾಡ್ತೀನಿ, ನೀನು ನನ್ನ ಮದುವೆ ಆಗ್ತೀಯಾ ಅಂತಂದರೆ ಖಂಡಿತವಾಗ್ಲೂ ಆಗ್ತಾರೆ. ಬಟ್ ನಿಮ್ಮ ಹತ್ರ ಏನೆಲ್ಲ ಆಸ್ತಿ ಇದೆಯೋ ಅದೆಲ್ಲನೂ ಕೂಡ ಡೀಟೇಲಾಗಿ ನಿಮ್ಮ ಫೋಟೋ, ನಿಮ್ಮ ವಿವರಣೆಯೊಂದಿಗೆ ಅವರಿಗೆ ಮೇಲ್ ಮಾಡಬೇಕಾಗಿರೋದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಇವರೊಂದು ಜಿಮೇಲ್ ಐಡಿದು. ಅಲ್ಲಿಗೆ ಕಳಿಸಿಕೊಟ್ರೆ ಅವರು ನಿಮ್ಮ ಮಾಹಿತಿಗಳನ್ನು ಚೆಕ್ಕಿಂಗ್ ಮಾಡಿ ಅವರಿಗೆ ನೀವು ಇಷ್ಟ ಆಗಿದ್ದಾರಲ್ವ ಅಂತ ತಿಳಿಸ್ತಾರೆ. ನಾನು ಅವಾಗಲೇ ಹೇಳಿದ್ನಲ್ವ, ನಿಮ್ಮ ಹತ್ರ ಏನಾದರೂ ವೆಹಿಕಲ್ ಇಲ್ಲ ಅಂದರೆ ಇವರೇ ಕೊಡ್ತಾರೆ ಅಂತ ಹೇಳಿದ್ನಲ್ವ. ಅವ್ರ ಹತ್ರ ಇರತಕ್ಕಂಥ ಒಂದು ವೆಹಿಕಲ್ ಅಂದರೆ ಕಾರು, ಸ್ಕೋಡಾ ಅಂತ ಈ ಕಾರು. ಈ ಒಂದು ಕಾರು ನಿಮಗೆ ಕೊಡಲು ಕಾರಣ ಬಂದುಬಿಟ್ಟು ಸುತ್ತಾಡೋದಕ್ಕೆ ಅಂತ ಬೇಕು ಅಂತ ಹೇಳೋ ಉದ್ದೇಶದಿಂದ ಇವರು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಲಿಟ್ರಲಿ ಹೇಳಬೇಕು ಅಂದರೆ ಇಷ್ಟೊಂದು ಮುದ್ದಾಗಿರ್ತಕ್ಕಂಥ ಹುಡುಗಿ ನೋಡಿ, ಫೋಟೋನ ನಾನು ಇನ್ನೊಂದು ಸಲ ಜೂಮ್ ಔಟ್ ಅಂತ ತೋರಿಸ್ತೀನಿ. ಸೊ ಇಷ್ಟೊಂದು ಚಂದವಾಗಿರ್ತಕ್ಕಂಥ ಹುಡುಗಿಗೆ ನೀವು ಸಿಗಬೇಕು ಅಂತಂದರೆ ಪುಣ್ಯ ಮಾಡಿದ್ದೀರಾ ಸ್ನೇಹಿತರೆ. ಅವರು ನಿಮಗೆ ಸಿಗಬೇಕು ಅಂದರೆ ನಿಜಕ್ಕೂ ಪುಣ್ಯ ಮಾಡಿದ್ದೀರಾ. ಯಾಕಂದರೆ ಆ ಒಂದು ಹುಡುಗಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಅಭ್ಯಾಸಗಳಿಲ್ಲ. ಮನೆಯಿಂದ ಬಂದಿರತಕ್ಕಂಥ ಸಂಸ್ಕೃತಿ, ಸಂಸ್ಕಾರ, ಒಳ್ಳೆಯ ಒಂದು ಜೀವನದಲ್ಲಿ ಬಂದು ಬೆಳೆದಿರ್ತಕ್ಕಂಥ ಒಬ್ಬ ಹುಡುಗಿ. ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾರೆ ಅಂದರೆ ಒಂದು ಮನೆ ಇರಬೇಕು ಸ್ವಾಮಿ, ನಾನು ಇವಾಗ ಮದುವೆ ಆಗಿಬಿಟ್ಟು ಅವ್ರ ಮನೆಗೆ ಹೋದರೆ ಎಲ್ಲಿ ಇರಲಿ, ಮನೆ ಬೇಕಲ್ವಾ, ಮನೆ ಇರಲಿಲ್ಲ ಅನ್ನೋ ಒಂದು ಖಾಲಿ ಫ್ಲಾಟ್ ಆದರೂ ಬೇಕಲ್ವಾ, ಅದು ಕೂಡ ನಿಮ್ಮ ಹತ್ರ ಇರಬೇಕು. ಸೊ ಒಂದು ವೆಹಿಕಲ್ ಯಾಕಂದರೆ ಸುತ್ತಾಡೋದಕ್ಕೆ ಒಂದು ವೆಹಿಕಲ್ ಬೇಕು ಈಗಿನ ಜನರೇಷನಲ್ಲಿ. ನಿಮ್ಮ ಹತ್ರ ಏನಾದರೂ ಇರಲಿಲ್ಲ ಅಂದರೆ ನಾನು ಈ ಒಂದು ವೆಹಿಕಲ್ನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಏನಕ್ಕೆ ಕೊಡಿಸ್ತಾರೆ ಅಂತಂದರೆ ಇವರು ಮಾಡ್ತಕ್ಕಂತಹ ಕೆಲಸದಿಂದ ಬಂದಿರತಕ್ಕಂತಹ ಸಂಬಳದಿಂದ ಈ ಒಂದು ಕಾರನ್ನು ಖರೀದಿ ಮಾಡಿರ್ತಾರೆ. ಸ್ಕೋಡಾ ಪವರ್ಫುಲ್ ಆಗಿರ್ತಕ್ಕಂಥ ಟರ್ಬೋ ಇಂಜಿನ್ ಕಾರಿದು, ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಇಂಟೀರಿಯರ್ ಆ್ಯಂಡ್ ಶಾರ್ಪ್ ಡಿಸೈನಿಂಗ್, ಸ್ಟ್ರಾಂಗ್ ಆಗಿರ್ತಕ್ಕಂಥ ರೋಡ್ ಡಿಸೈನಿಂಗ್, ಸ್ಟೆಬಿಲಿಟಿ ಆಗಿರ್ತಕ್ಕಂಥದ್ದು ಮತ್ತು ಸ್ಟ್ಯಾಂಡ್ ವಿತ್ ಸೆಗ್ಮೆಂಟ್ ಆಗಿರ್ತಕ್ಕಂತಹ ಡಿಸೈನ್ ಇದೆ ಇದರಲ್ಲಿ. ಸೊ ಡಿಫ್ರೆಂಟ್ ವೇದಲ್ಲಿ ನಾನಾ ತರಹದ ಒಂದು ಡಿಜಿಟಲ್ ಮಾಡರ್ನಿಂಗ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅದೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಒಂದು ಆರ್ಡರ್ ಆಗಿರುತ್ತೆ ಸ್ನೇಹಿತರೆ. ಇದರ ಡಿಸೈನು ಟಾಪ್ ಮಾಡಲು ಒಳಗಿಂದ ತೋರಿಸ್ತೀನಿ ನೋಡ್ಕೊಳ್ಳಿ. ಇಂಟೀರಿಯಲ್ ಶಾರ್ಪ್ ಮತ್ತು ಇದರ ಒಂದು ಡಿಸೈನ್, ಇಂಟೀರಿಯರ್ ಡಿಸೈನ್ ಅಂದರೆ ಇಲ್ಲಿ ಕಾಣಿಸ್ತಕ್ಕಂತಹ ಸಿಸ್ಟಮ್ನ ಡಿಸೈನ್ ನಾನು ತೋರಿಸ್ತಿದ್ದೀನಿ. ಸೊ ಈ ಒಂದು ಸಿಸ್ಟಮ್ನ ಡಿಸೈನ್ ಎಷ್ಟೊಂದು ಸ್ಮೂತಾಗಿ ಆ್ಯಂಡ್ ಅಷ್ಟೇ ಒಂದು ಹಾರ್ಡೆಬಲ್ ಆಗಿ ಮಾಡಿದ್ದಾರೆ. ಅಂದರೆ ಇಂಟೀರಿಯಲ್ಸ್ಗಳಿಗೆ ಎಂಟ್ರಿ ಕೊಟ್ಟಾಗ ಒಂದು ಚೂರು ಕೂಡ ಪ್ರಾಬ್ಲಮ್ ಆಗಬಾರ್ದು, ಆ ರೀತಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಆ್ಯಂಡ್ ಈ ಒಂದು ಡ್ರೈವಿಂಗ್ ಸೀಟ್ ವಿತ್ ಗೇರ್ ಸಿಸ್ಟಮ್ ಆ್ಯಂಡ್ ಟಿ ವಿಯ ಒಂದು ಸ್ಪೇಸ್ ಹೆಂಗಿದೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಚೆನ್ನಾಗಿದೆ, ಏನೂ ಕೂಡ ಇದೆ. ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟ್ ಗಾಡಿ,
ತುಂಬ ಚೆನ್ನಾಗಿದೆ. ಇದನ್ನು ನಿಮಗೆ ಸಿಗಬೇಕು ಅಂತಂದರೆ ನಿಮ್ಮ ಹತ್ರ ಮನೆ, ಒಂದು ಸ್ವಲ್ಪ ಆಸ್ತಿ ಆ್ಯಂಡ್ ಒಂದು ಉದ್ಯೋಗ ಮತ್ತು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಮಾತ್ರ ಅವರು ನಿಮ್ಮವರಾಗ್ತಾರೆ. ಸೊ ಪ್ರಯತ್ನ ಪಡಿ. ಅವ್ರಿಗೆ ಇಷ್ಟ ಆಗಿದ್ರೆ ಇಲ್ವೋ ಅಂತ ನಿಮ್ಮ ಮಾಹಿತಿಗಳನ್ನು ಕಳಿಸುವ ಮೂಲಕ ನೀವೇ ತಿಳಿದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ, ಬಾಯ್.